ನಮಸ್ಕಾರ ಸ್ನೇಹಿತರೆ UPSC ಒಂದು ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿದ್ದಾರೆ. ವೆರಿ ಗುಡ್ ನ್ಯೂಸ್. IAS, IPS, IFS, IRS ಈ ಹುದ್ದೆಗಳಿಗೆ ಒಟ್ಟು 1056 ಹುದ್ದೆಗಳಿಗೆ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಸೊ ವೆರಿ ಗುಡ್ ನ್ಯೂಸ್. ಇದ್ರ ಡೀಟೇಲ್ ಆಗಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ಡೇಟ್ 5th ಮಾರ್ಚ್ ಇದೆ. ಕಟ್ ಆಫ್ ಏನಿತ್ತು, ಮತ್ತೆ ಇದರ ಎಕ್ಸಾಮಿನೇಷನ್ ಫೀ ಏನು, ಎಜುಕೇಶನ್ ಏನು, ಇದು ವೆರಿ ಏನೋ ನಾವು ತುಂಬಾ ಖುಷಿ ಪಡ್ತಕ್ಕಂಥ ವಿಷಯ. ಯಾಕಂದ್ರೆ UPSC ಆಗಿರ್ಬೋದು ಅಥವಾ ನಮ್ಮ IBPS ಆಗಿರ್ಬೋದು, ಕರೆಕ್ಟ್ ಆಗಿ ಅವ್ರ ಕ್ಯಾಲೆಂಡರ್ ಏನೋ ಪರ್ ಇಯರ್ ಕ್ಯಾಲೆಂಡರ್ ಇರುತ್ತೆ, ಆ ಇಯರ್ ಕ್ಯಾಲೆಂಡರ್ ಪ್ರಕಾರ ನೋಟಿಫಿಕೇಶನ್ ಹೊರಡಿಸ್ತಾರೆ. ಸೊ ಅದ್ರ ಪ್ರಕಾರ ಇವತ್ತೇನು ಅವ್ರು ಹೇಳಿದ್ರು ನೋಡಿ, ನೋಟಿಫಿಕೇಶನ್ ನಮ್ಮ KPSC ಅವರು ಕಲಿಬೇಕು ಸ್ನೇಹಿತರೆ. ನೋಡಿ ಇದನ್ನೆಲ್ಲ KPSC ಅವ್ರು ನೋಡಿ ಕಲಿಬೇಕು. ಪ್ರತಿ ವರ್ಷ ತಪ್ಪದೆ ಹೆಚ್ಚು ಕಮ್ಮಿ ಒನ್ ಆರ್ 2 ಡೇಸ್ ಆ ಕಡೆ ಈ ಕಡೆ ಆಗ್ಬೋದು ಅಪರೂಪಕ್ಕೆ. ಇಲ್ಲಾಂದ್ರೆ ಅವ್ರು ಏನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಇವತ್ ಬರುತ್ತೆ ಅಂತಿತ್ತು, ಇವತ್ತು ಬಂದಿದೆ ನೋಡಿ ನೋಟಿಫಿಕೇಶನ್. ಸೊ 14/2/2024 ನೋಟಿಫಿಕೇಶನ್ ಬಂದಿದೆ. ಟೋಟಲ್ 1056 ಹುದ್ದೆಗಳಿಗೆ ಬಂದಿದೆ ಸ್ನೇಹಿತರೆ. ಅದರಲ್ಲಿ ಎಲ್ಲಾ ಕ್ಯಾಟಗರೀಸು ಇದೆ. ಬೆಂಚ್ ಮಾರ್ಕ್ ಏನಿದೆ, ಡಿಸಬಿಲಿಟೀಸ್ ಫಾರ್ PWD, ಮತ್ತೆ 9 ವೇಕೆನ್ಸಿ ಫಾರ್ ಲೋಕೋಮೋಟರ್ ಡಿಸಬಿಲಿಟಿ. ಸೊ ಬೇರೆ ಬೇರೆ ಕ್ಯಾಟಗರಿಗೆ ಏನೇನು ಡಿಸಬಿಲಿಟಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ನೀವು ಡೀಟೇಲ್ ನೋಟಿಫಿಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ. ಟೋಟಲ್ 1056 ನೋಟಿಫಿಕೇಶನ್ ಇದೆ. ಇನ್ನು UPSC ಇಯರ್ ವೈಸ್ ನೋಟಿಫಿಕೇಶನ್ ನೋಡಿದ್ರೆ ಇಟ್ಸ್ ಅ ವೆರಿ ಗುಡ್ ಅಮೌಂಟ್ ಆಫ್ ವೇಕೆನ್ಸೀಸ್ ಅನ್ಬೋದು. ನೋಡಿ ಲಾಸ್ಟ್ ಇಯರ್ 1105 ಇತ್ತು, ಈಗ 1156 ಇದೆ. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 50 ಕಮ್ಮಿ ಇದೆ ಅಷ್ಟೇ. ಅದು ಬಿಟ್ಟು ಪ್ರೀವಿಯಸ್ ಇಯರ್ಸ್ ಗೆಲ್ಲ ಹೋಲ್ಸ್ಕೊಂಡ್ರೆ 18, 19, 20, 21 ಹೋಲ್ಸ್ಕೊಂಡ್ರೆ 1000 ಮೇಲೆ ಅಗೇನ್ ಇಟ್ಸ್ ಅ ಗುಡ್ ಅಮೌಂಟ್ ಆಫ್ ಇದು ಆಸ್ ಯೂಶುವಲ್ ಪ್ರೀವಿಯಸ್ ಇಯರ್ಸ್ ಗೆ ಹೋಲ್ಸ್ಕೊಂಡ್ರೆ. 2023, 22ರಿಂದ ಒಳ್ಳೆ 1000+ ವೇಕೆನ್ಸೀಸ್ ಗಳೇ ಬರ್ತಾ ಇದಾವೆ. ಸೊ ಇದ್ರ ನೋಟಿಫಿಕೇಶನ್ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಿದೀವಿ. ಓಕೆ, ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸರ್. ಫಾರ್ ಮೋರ್ ಡೀಟೇಲ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ ನಿಮ್ಗೆ PDF ಸಿಗುತ್ತೆ, ಅಥವಾ ನಿಮ್ UPSC ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ. ಇನ್ನು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಕನ್ನಡ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಬರೀಬಹುದು. ಯಾವ ಒಂದು ನಮ್ಮ 28th ಶೆಡ್ಯೂಲ್ ಇದೆ, 22 ನಮ್ಮ ಲ್ಯಾಂಗ್ವೇಜಸ್. ಓಕೆ, ಆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಎಕ್ಸಾಮ್ ನ ಬರೀಬಹುದು. ಕನ್ನಡದಲ್ಲೂ ಕೂಡ ಬರೀಬಹುದು. UPSC ಕನ್ನಡದಲ್ಲಿ ಇಂಟರ್ವ್ಯೂ ಕೊಡಬಹುದು. ಪದೇ ಪದೇ ನೀವು ಕಮೆಂಟ್ ಮಾಡ್ತೀರಾ, ತುಂಬಾ ಹೊಸದಾಗಿ ನೋಡ್ತಾ ಇರೋರು. ಸೊ ಇಂಟರ್ವ್ಯೂ ಕನ್ನಡ ನೀವು ಲ್ಯಾಂಗ್ವೇಜ್ ತಗೊಂಡ್ರೆ ಕನ್ನಡದಲ್ಲಿ ಬರೀಬಹುದು, ಕನ್ನಡದಲ್ಲಿ ಇಂಟರ್ವ್ಯೂ ಕೊಡಬಹುದು. ಕ್ವಶನ್ಸ್ ಮಾತ್ರ ನಿಮ್ಗೆ ಕನ್ನಡದಲ್ಲಿ ಇರಲ್ಲ. ಕ್ವಶನ್ಸ್ ಪದೇ ಸ್ಟಾರ್ಟಿಂಗ್ ಹೇಳ್ತಾ ಇದೀನಿ, ನೀವು ಕನ್ನಡದಲ್ಲಿ ಬರೀಬಹುದು ಎಕ್ಸಾಮು, ಕನ್ನಡದಲ್ಲಿ ಇಂಟರ್ವ್ಯೂ ಕೊಡಬಹುದು. ಮೇನ್ಸ್ ನೀವು ಕನ್ನಡದಲ್ಲಿ ಬರೀಬಹುದು. ಆದ್ರೆ ಮೇನ್ಸ್ ಕ್ವಶನ್ ಆಗ್ಲಿ ಅಥವಾ ಪ್ರಿಲಿಮ್ಸ್ ಪೂರ್ವಭಾವಿ ಎಕ್ಸಾಮ್ ನ ಕ್ವಶನ್ಸ್ ಆಗ್ಲಿ ನಿಮಗೆ ಇಂಗ್ಲಿಷ್ ಮತ್ತೆ ಹಿಂದಿಲಿ ಇರುತ್ತೆ ಕ್ವಶನ್ಸ್. ಓಕೆ, ಇಂಗ್ಲಿಷ್ ಆರ್ ಹಿಂದಿ ಎರಡಲ್ಲೂ ಇರುತ್ತೆ. ನೀವು ಬರೀಬಹುದು ಕನ್ನಡದಲ್ಲಿ. ಓಕೆ, ಬಟ್ ಅಲ್ಲಿಗೆ ಅರ್ಥ ಏನು ಅಂದ್ರೆ ನಿಮ್ ಇಂಗ್ಲಿಷ್ ಯಾರು ಓದಕ್ ಬರ್ಬೇಕು ಅಂತ ಅರ್ಥ. ಫೈನ್. ಸೊ ಲಾಸ್ಟ್ ಇದು ಎಕ್ಸಾಮ್ಗೆ ಇವತ್ತಿಂದ ಅಪ್ಲೈ ಮಾಡಬಹುದು. 5th ಮಾರ್ಚ್ 2024 ಸಂಜೆ 6 ಗಂಟೆ ತನಕ ನೀವು ಅಪ್ಲೈ ಮಾಡಿ. ಓಕೆ, ಫೈನ್. ರಾಂಗ್ ಆನ್ಸರ್ಸ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 1.25 ಪರ್ 1 ಮಾರ್ಕ್ಸ್ಗೆ, ಇದು ಗೊತ್ತಿರುತ್ತೆ ನಿಮ್ಗೆ. ಇನ್ನು ಏಜ್ ಲಿಮಿಟ್ ಸರ್ ಮಿನಿಮಮ್ 21, ಮ್ಯಾಕ್ಸಿಮಮ್ 32. ಸೊ ಇದು ಫಾರ್ ಜನರಲ್ ಮೆರಿಟ್ಗೆ. ನೀವೇನಾದ್ರೆ SC/ST ಆಗಿದ್ರೆ, SC/ST ಆಗಿದ್ರೆ 32+5 ಆಗುತ್ತೆ, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಅದೇ ತರ ಸೇಮ್ ಸರ್ ನಮ್ಮ ಏನು ಗೌರ್ಮೆಂಟ್ ನಾರ್ಮ್ಸ್ ಇದೆ. OBC ಆದ್ರೆ ನಿಮ್ಗೆ 32+3 ಇಯರ್ಸ್ ಇರುತ್ತೆ. ಹಂಗೆ ನಿಮ್ಗೆ ಬೇರೆ ಬೇರೆ ಕ್ಯಾಟಗರಿ ಡಿಫೆನ್ಸ್ ಆದ್ರೆ +3 ಇಯರ್ಸ್, ಮತ್ತೆ PWD ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆದ್ರೆ +10 ಇಯರ್ಸ್. ಕ್ಯಾಟಗರಿ ಮೇಲೆ ಬೇರೆ ಬೇರೆ ಇದಾಗುತ್ತೆ ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್. ಇನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ನೀವು ಓದ್ಬೋದು. ಫೈನ್. ಓಕೆ, ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ ಗ್ರಾಜುಯೇಷನ್ ಇರಬೇಕು. ಸೊ ಏನ್ ಸರ್ ಗ್ರಾಜುಯೇಷನ್, ಡಿಗ್ರಿ ಹೋಲ್ಡರ್ ಆಗಿರೋ ಎನಿ ಡಿಗ್ರಿ ಇಲ್ಲಿ ಕೊಡ್ತಾನೆ. ನೋಟ್ 1, ನೋಟ್ 2, ನೋಟ್ 3 ಅಂತ. ಟೆಕ್ನಿಕಲ್ ಇಸ್ ಆಲ್ಸೋ ಕ್ವಾಲಿಫೈಡ್, MBBS ಮಾಡಿರೋ ಎನಿ ಡಿಗ್ರಿ. ಬಟ್ ಇಲ್ಲಿ ಇನ್ನೊಂದು ತುಂಬಾ ಜನ ಕಮೆಂಟ್ ಮಾಡಿದ್ರು, ಸರ್ ನಾವು ಫೈನಲ್ ಇಯರ್ ಇದೀವಿ, ಎಕ್ಸಾಮ್ ಬರಿತಾ ಇದೀವಿ ಇವಾಗ, ಅಥವಾ ಎಕ್ಸಾಮ್ ಬರೆದಿ ರಿಸಲ್ಟ್ ಬಂದಿಲ್ಲ. ಎಸ್, ಯು ಕ್ಯಾನ್ ಆಲ್ಸೋ ಅಪ್ಲೈ. ಫೈನಲ್ ಎಕ್ಸಾಮ್ ಬರಿತಾ ಇರೋರು ಈ ವರ್ಷದಲ್ಲಿ ಅಥವಾ ರಿಸಲ್ಟ್ ಗೆ ಕಾಯ್ತಾ ಇರೋರು, ಯು ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ದಿಸ್. ಬಟ್ ಇಲ್ಲಿ ಹೇಳ್ತಾರೆ ನೋಟ್ 1 ಅಲ್ಲಿ, ಮೇನ್ಸ್ ಎಕ್ಸಾಮಿನೇಷನ್ ಬರೆಯೋಕ್ಕಿಂತ ಮುಂಚೆ ನಿಮಗೆ ಏನಾಗಿರೋ ಪಾಸಿಂಗ್ ಮಾರ್ಕ್ಸ್ ನಿಮ್ಮ ಕೈಲಿ ಇರಬೇಕು. ಓಕೆ, ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಯಾವಾಗ ಅವ್ರದ್ದು ನಿಮ್ಗೆ ಜೂನ್-ಜುಲೈ ಅಲ್ಲೇನೋ ನಿಮಗೆ ಇದ್ರದ್ದು ಪ್ರಿಲಿಮ್ಸ್ ಬರುತ್ತೆ. ಈ ಇಯರ್ ಎಂಡ್ ಅಷ್ಟರಲ್ಲಿ ನಿಮ್ಗೆ ಮೇನ್ಸ್ ಎಕ್ಸಾಮ್ ಬರುತ್ತೆ. ಅಷ್ಟರಲ್ಲಿ ನಿಮ್ಗೆ ಏನಾಗಿರ್ಬೇಕು ಸರ್, ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇರ್ಬೇಕು. ಯಾಕಂದ್ರೆ ನೀವು ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲಿ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀರಾ, 2ನೇ ಸಲ ಫಿಲ್ ಮಾಡ್ತೀರಾ ಮೇನ್ಸ್ ಪ್ರಿಲಿಮ್ಸ್ ಪಾಸ್ ಆಗಿರೋರು. ಸೊ ಅವಾಗ ಅವ್ರು ಏನ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನಿಮ್ಮ ಡೀಟೇಲ್ ಎಕ್ಸಾಮಿನೇಷನ್ ಬರೀಬೇಕಾದ್ರೆ ನಿಮ್ಮ ಎಷ್ಟು ಅಟೆಂಪ್ಟ್ ಆಗಿದೆ ಅವೆಲ್ಲ ಬರಿತಾ ಇರ್ತೀರಲ್ಲ. ಸೊ ಹಾಗಾಗಿ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ ಪಾಸಿಂಗ್ ಮಾರ್ಕ್ಸ್ ನ ಹಾಕ್ಬೇಕಾಗತ್ತೆ.
ಹಾಗಾಗಿ ಅಷ್ಟ್ರಲ್ಲಿ ನಿಮ್ಗೆ ರಿಸಲ್ಟ್ ಇರ್ಬೇಕು ನಿಮ್ ಕೈಲಿ. ಇನ್ನು ಎಕ್ಸಾಮ್ ಸೆಂಟರ್ಸ್ ಎಲ್ಲಿದೆ ಸರ್? ಕರ್ನಾಟಕ ಅಂತ ತಗೊಂಡ್ರೆ ಇದು ಆಲ್ ಓವರ್ ಇದೆಯಾ? ಕರ್ನಾಟಕದಲ್ಲಿ ಬರೆಯೋರ್ಗೆ ಕರ್ನಾಟಕದಲ್ಲಿ ಬರೆಯೋರ್ಗೆ ಬೆಂಗಳೂರಲ್ಲಿದೆ. ಓಕೆ, ಆಮೇಲೆ ಧಾರವಾಡದಲ್ಲಿದೆ. ಓಕೆ, ಆಮೇಲೆ ಮೈಸೂರಲ್ಲಿದೆ. ಈ ಮೂರೇ ಸೆಂಟರ್ಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಪೂರ್ವಭಾವಿ ಪರೀಕ್ಷೆ ಅಂತ ಏನ್ ಕರಿತೀವಿ, ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ಗೆ. ಮೇನ್ಸ್ ಎಕ್ಸಾಮಿನೇಷನ್ ಬಂದ್ರೆ ಇದನ್ನ ಪಾಸ್ ಆದ್ಮೇಲೆ, ಪ್ರಿಲಿಮ್ಸ್ ಪಾಸ್ ಆದಾದ್ಮೇಲೆ, ಕಟ್ ಆಫ್ ಕ್ಲಿಯರ್ ಮಾಡಿ ಪಾಸ್ ಆದ್ಮೇಲೆ ಮೇನ್ಸ್ ಎಕ್ಸಾಮಿನೇಷನ್. ಮೇನ್ಸ್ ಎಕ್ಸಾಮಿನೇಷನ್ ಮುಖ್ಯ ಪರೀಕ್ಷೆ ಸ್ನೇಹಿತರೆ. ನಿಮ್ಗೆಲ್ಲ ಬರಿಬೇಕು ಕೂತ್ಕೊಂಡು ಮುಖ್ಯ ಪರೀಕ್ಷೆ ಎಸ್ಸೆಗಳು ಬರಿಬೇಕು. ಸೊ KS ಹೆಂಗ್ ಬರ್ದಿರ್ತಾರೆ ಗೊತ್ತಿರುತ್ತೆ ಅವ್ರು ಅಪ್ಲೈ ಮಾಡೋರು. ಸೊ ಹಾಗಾಗಿ ಅಲ್ಲಿ ಮುಖ್ಯ ಪರೀಕ್ಷೆ ಬೆಂಗಳೂರಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಬೆಂಗಳೂರು ಮಾತ್ರ ಸೆಂಟರ್ ಇದೆ, ಇನ್ನೆಲ್ಲೂ ಇಲ್ಲ. ಓಕೆ, ಫೈನ್. ಇನ್ನು ಅಟೆಂಪ್ಟ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. ಅದು ಗೊತ್ತಿಲ್ದವ್ರಿಗೆ ಈಗ ಹೊಸದಾಗ ಅಪ್ಲೈ ಮಾಡೋರ್ಗೆ ಹೇಳ್ತಾ ಇದೀನಿ. ಜನರಲ್ ಮೆರಿಟ್ ಆಗಿರ್ತಕ್ಕಂಥವ್ರು 6 ಅಟೆಂಪ್ಟ್ಸ್ ಇರುತ್ತೆ. SC ST ಗೆ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಬರೆಯುವುದು. OBC 9 ಅಟೆಂಪ್ಟ್ ಇರುತ್ತೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿಗೆ 9 ಅಟೆಂಪ್ಟ್ ಇರುತ್ತೆ. ಅದು ಜನರಲ್ ಮೆರಿಟ್ ಆಗ್ಲಿ EWS ಅಲ್ಲಿ ಏನೇ ಆಗ್ಲಿ 9 ಅಟೆಂಪ್ಟ್ ಇರುತ್ತೆ. SC ST ಗಾದ್ರೆ ಅನ್ಲಿಮಿಟೆಡ್ ಅಟೆಂಪ್ಟ್ ಇರುತ್ತೆ. ಅಂಡ್ ಇಲ್ಲಿ 6 ಅಟೆಂಪ್ಟ್ಸ್ ಅಂತ ಏನಿದೆ, ನೀವು ತುಂಬಾ ಜನ ಎಗೇನ್ ಕ್ವಶನ್ ಕೇಳ್ತೀರಾ, ಈಗ ಅಪ್ಲೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಈಗ ಫೈನಲ್ ಇಯರ್ ಇರೋರು, ಓದ್ತಾರೋ, ಪ್ರಿಪೇರ್ ಆಗಿರೋರು, ಈಗ ಪಾಸ್ ಆಗಿರೋರು, ಸರ್ ಪ್ರಿಪೇರ್ ಆಗಿಲ್ಲ ಅಪ್ಲೈ ಮಾಡಿ ಸರ್. ನಿಮಗೆ ಎಕ್ಸಾಮ್ ಆಗಸ್ಟ್ ಅಲ್ಲಿ ಪ್ರಿಪೇರ್ ಆಗಿದ್ದೀನಿ ಅನ್ಸರೆ ಬರೀರಿ. ಅಪ್ಲೈ ಮಾಡಿದ ತಕ್ಷಣ ಅಟೆಂಪ್ಟ್ ಕೌಂಟ್ ಆಗಲ್ಲ. ನೀವು ಪ್ರಿಲಿಮ್ಸ್ ಎಕ್ಸಾಮ್ ಏನ್ ಬರೀತೀರಾ, ಬರೆದು ಕೊಟ್ಬಿಟ್ಟು ಬರ್ತೀರಾ, ಅದು ಅಟೆಂಪ್ಟ್ ಕೌಂಟ್ ಆಗಲ್ಲ. ಓಕೆ, ಅವಾಗ ಎಕ್ಸಾಮ್ ಅಲ್ಲಿ ಕೂತ್ಕೋತಿರಲ್ಲ, ನೀವು ಕೂತ್ಕೊಳ್ಳಿಲ್ಲ ಅಪ್ಲೈ ಮಾಡಿಬಿಟ್ರೆ ಅದು ಅಟೆಂಪ್ಟ್ ಕೌಂಟ್ ಆಗಲ್ಲ. ಫೈನ್, ಅರ್ಥ ಆಗ್ತಿದೆಯಲ್ಲ? ಎಸ್. ಫೀಸ್ ಏನು ಅಂದ್ರೆ, ಫೀಸ್ ನೋಡಿ ಜಸ್ಟ್ 100 rupees. ಎನಿ ಕ್ಯಾಟಗರಿ, SC ST PWD OBC ಎನಿ ಕ್ಯಾಟಗರಿ. ಆದ್ರೆ ಫಿಮೇಲ್ ಗೆ ಫ್ರೀ. ಫಿಮೇಲ್ ಕ್ಯಾಂಡಿಡೇಟ್ಸ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಮತ್ತೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ PWD ಅಂತೀವಲ್ಲ, ಅವ್ರಿಗೆ ಫ್ರೀ, ನೋ ಎಕ್ಸಂಪ್ಷನ್. ನಮ್ಮ KPSC ಅವ್ರು ಆಗಿದ್ರೆ ಏನ್ ಮಾಡಿರೋ, 750 800 ರೂಪಾಯಿ, KEA 750 1000 ತನಕ, ಅಪ್ ಟು 1000 ತನಕ ಹಾಕೊಂಡು ದುಡ್ಡನ್ನ ಜಡ್ದು ಬಟ್ಟಿಗೆ ಬ್ಯಾಗ್ ಹಾಕೊಂಡು ಅಂತಾರಲ್ಲ, ಹಂಗ್ ಹಾಕೊಂಡು ಮಜಾ ಮಾಡ್ತಾರೆ. ಸೊ ಜಸ್ಟ್ 100 rupees. ಒಂದು ಗೋಬಿ ಬೆಲೆ ಬಾಳಲ್ಲ. ಸೊ ಹಾಗಾಗಿ ಅದುವೇ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೆಣ್ಮಕ್ಳಿಗೆ ಫೀಸೇ ಇಲ್ಲ. ಮತ್ತೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಫೀಸ್ ಇಲ್ಲ. ಇನ್ನೆಲ್ಲಾ ಕಡೆಯವರಿಗೆ ಜಸ್ಟ್ 100 rupees ಫೀಸ್ ಅಪ್ಲೈ ಮಾಡ್ಬೇಕು. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೇಕಾದ್ರೆ ನೀವು ಆನ್ಲೈನ್ ಅಲ್ಲೇ ನೀವು ಕಟ್ಟಬೇಕಾಗುತ್ತೆ. ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬರ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ನಾನು ಇದನ್ನ ಏನ್ ಡೀಟೇಲ್ ಆಗಿ ಮಾಡ್ತೀನಿ ಅಂದ್ರೆ, ಈಗ ಪ್ರಿಪೇರ್ ಆಗ್ತಿರ್ತೀರಲ್ಲ, ಸೊ ಈಗ ಅಪ್ಲೈ ಮಾಡ್ಬೇಕು ಅಂತ ಹೊಸದಾಗಿರ್ತೀರಲ್ಲ, ಸೊ ಅವ್ರಿಗೆ ಡೀಟೇಲ್ ಆಗಿ ನಾನು ಮಾಡ್ತಾ ಇರ್ತೇನೆ. ನೋಡಿ, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನಿಮಗೆ 2 ಪೇಪರ್ ಇರುತ್ತೆ. ಜನರಲ್ ಸ್ಟಡೀಸ್ ಪೇಪರ್ ಮತ್ತೆ CSAT ಅಂತ ಇರುತ್ತೆ. ಓಕೆ, CSAT ಅಂತಂದ್ರೆ ನಿಮ್ಗೆ ಅದರಲ್ಲಿ ನಿಮ್ಗೆ ಈ ಲಾಜಿಕಲ್ ರೀಸನಿಂಗ್ ಬಗ್ಗೆ ಮತ್ತೆ ಆಪ್ಟಿಟ್ಯೂಡ್ಸ್ ಬಗ್ಗೆ ಕ್ವಶನ್ಸ್ ಗಳು ಬರ್ತವೆ. ಡಿಸಿಷನ್ ಮೇಕಿಂಗ್ ಬಗ್ಗೆ, ಸೊ ಅಂತ ಕ್ವಶನ್ಸ್ ಗಳು ಬರ್ತಕ್ಕಂಥದ್ದು. ಅದಕ್ಕೆ ನಿಮ್ಗೆ ಮಾರ್ಕ್ಸ್ ಕೌಂಟ್ ಇಲ್ಲ. ಅಂದ್ರೆ ಪ್ರಿಲಿಮ್ಸ್ ಕಟ್ ಆಫ್ ಗೆ ನಿಮ್ಗೆ ಅದು ಕೌಂಟ್ ಇಲ್ಲ. ಪ್ರಿಲಿಮ್ಸ್ ಕಟ್ ಆಫ್ ಅಂತಂದ್ರೆ ಏನು, ಪೇಪರ್ 1 ಕೌಂಟ್ ಆಗುತ್ತೆ. ಅಂದ್ರೆ ಏನಕ್ಕೆ ಪೇಪರ್ 2 ಮಾಡ್ತಾರೆ? CSAT ಪೇಪರ್ ಏನಕ್ಕೆ ಮಾಡ್ತಾರೆ? CSAT ಪೇಪರ್ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್, 33% ತೆಗೆದ್ರೆ ಆಯ್ತು ನೀವು. ಅಂದ್ರೆ 2 ಅದು ಕೂಡ ನಿಮ್ಗೆ 200 ಮಾರ್ಕ್ಸ್ ಇರುತ್ತೆ, 80 ಕ್ವಶನ್ಸ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್. ನೀವು ಅದನ್ನ ಜಸ್ಟ್ 33 ಮಾರ್ಕ್ಸ್ ತೆಗೆದ್ರೆ, ಇದ್ರಲ್ಲಿ ನೀವು ಪಾಸ್ ಆಗಿದ್ರೆ ಪೇಪರ್ 1 ಅವ್ರು ಕರೆಕ್ಟ್ ಮಾಡೋದು. ಓಕೆ, ಇದು ಜಸ್ಟ್ ನಿಮ್ಮ ನಾಲೆಡ್ಜ್, ನಿಮ್ಮ ಥಿಂಕಿಂಗ್ ಇದನ್ನ ಅಳಿಯತಕ್ಕಂಥದ್ದು. ಇನ್ ಕ್ವಶನ್ಸ್ ಎಲ್ಲಿ ಇರುತ್ತೆ? ಕ್ವಶನ್ಸ್ ಹಿಂದಿ ಮತ್ತು ಇಂಗ್ಲಿಷ್ ಇರುತ್ತೆ ಸ್ನೇಹಿತರೆ. 2 ಪೇಪರ್ ಅಷ್ಟೇ, ಹಿಂದಿ ಇಂಗ್ಲಿಷ್ ಇರುತ್ತೆ. ನೀವು ಟಿಕ್ ಮಾಡ್ಕೊಂಡು ಹೋಗ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕು. ಪೇಪರ್ 1 200 ಮಾರ್ಕ್ಸ್ ಏನ್ ನೀವು ಸ್ಕೋರ್ ಮಾಡ್ತೀರಾ, ಅದು ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಕಟ್ ಆಫ್ ಕ್ಲಿಯರ್ ಮಾಡೋದು. ಸರ್, ಈಗ ಪ್ರಿಲಿಮ್ಸ್ ಅಲ್ಲಿ ಯಾವ ರೀತಿ ಇದೆ ಎಕ್ಸಾಮ್ ಪ್ಯಾಟರ್ನ್, ಯಾವ್ದಾದ್ರು ವೇಟೇಜ್ ಏನು, ಎಷ್ಟು ಕ್ವಶನ್ಸ್ ಬಂದಿವೆ ನೋಡಿ. ಇಲ್ಲಿ 2011 ಬಿಟ್ಟು ಹಾಕಿ 2020-21 ನೋಡಿ. ಕರೆಂಟ್ ಅಫೇರ್ ಅಲ್ಲಿ ಎಷ್ಟು ಬಂದಿದೆ, ಹಿಸ್ಟ್ರಿ ಕ್ವಶನ್ ಎಷ್ಟು ಬಂದಿದೆ, ಇತಿಹಾಸ, ಜಿಯೋಗ್ರಫಿ ನೋಡಿ ಎಷ್ಟು ಕ್ವಶನ್ಸ್ ಬಂದಿದೆ, ಪೊಲಿಟಿ ನೋಡಿ, ಎಕಾನಮಿ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ನೋಡಿ. ಎನ್ವೈರನ್ಮೆಂಟ್ ಕನ್ಸಿಸ್ಟೆನ್ಸಿ ಆಗಿ ನೋಡಿ ಎಷ್ಟು ಕ್ವಶನ್ಸ್ ಬಂದಿದೆ. ಇನ್ನು ಜಿಯೋಗ್ರಫಿಲಿ ಒಂದ್ಸಲ ಕಮ್ಮಿ ಆಗಿದೆ, ಒಂಚೂರು ಜಾಸ್ತಿ ಆಗಿದೆ, ಆಗ ಬಂದಿರಬಹುದು. ಆದ್ರೆ ಕರೆಂಟ್ ಅಫೇರ್ ಮಾತ್ರ ಲಾಸ್ಟ್ ಒಂದು 7-8 ವರ್ಷದಿಂದ ನೋಡಿ ಒಳ್ಳೆ ವೇಟೇಜ್ ಆಫ್ ಕ್ವಶನ್ಸ್ ಬಂದಿದೆ. 2021-27. ಈಗ ನಾನು 22 ತೋರಿಸ್ತೀನಿ ನಿಮ್ಗೆ. 22 ಮತ್ತೆ ಲಾಸ್ಟ್ ಇಯರ್ 23. ಹಿಸ್ಟ್ರಿ ನೋಡಿ 14 ಇದೆ, ಜಿಯೋಗ್ರಫಿ 16 ಸೇಮ್ ಇದೆ, ಪೊಲಿಟಿ, ಎಕಾನಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್. ಸೊ ಇಲ್ಲಿ ಪ್ರಮುಖವಾಗಿ ನೀವ್ ಏನ್ ನೋಡ್ತಾ ಇದ್ದೀರಾ ಅಂದ್ರೆ, ಎಲ್ಲದಕ್ಕೂ ಈಕ್ವಲ್ ವೇಟೇಜ್ ಕೊಡ್ತಾ ಬರ್ತಾ ಇದ್ದಾನೆ. ಲಾಸ್ಟ್ ಪ್ರೀವಿಯಸ್ ಒಂದು 10 ವರ್ಷದಿಂದ ಯಾವಾಗ ಒಂದಕ್ಕೆ ಜಾಸ್ತಿ ಕೇಳ್ತೀರಾ, ಒಂದಕ್ಕೆ ಕಮ್ಮಿ, ಆತರ ಇಲ್ಲ. ಓಕೆ, 2013 ಕರೆಂಟ್ ಅಫೇರ್ ಕೇಳಿರ್ಲಿಲ್ಲ. 2012 ಒಂದೇ ಒಂದು ಕರೆಂಟ್ ಅಫೇರ್ ಕೇಳಿದ್ದ. ಆದ್ರೆ ಇವಾಗ 27 ಕರೆಂಟ್ ಅಫೇರ್, 15, 18, 17 ಈ ತರ ಎಲ್ಲ ಕೇಳ್ತಾ ಇದ್ದಾನೆ. 15+ ಇದೆ, ಎಲ್ಲದಕ್ಕೂ ಒಳ್ಳೆ ಕೊಡ್ತಾ ಇದ್ದಾನೆ. ಎನ್ವೈರನ್ಮೆಂಟ್ ಅಲ್ಲಿ ಮಾತ್ರ ಎನಿ ಟೈಮ್ ನಿಮ್ಗೆ 14 17 18 ಕ್ವಶನ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಇದು ಗೊತ್ತಿರಲಿ. ಸೊ ಕ್ವಶನ್ ನಿಮ್ಗೆ ವೇಟೇಜಸ್ ಎಲ್ಲೆಲ್ಲಿಂದ ಎಷ್ಟು ಕ್ವಶನ್ ಬರುತ್ತೆ ಅಂತ. ಇನ್ನು ಮೇನ್ಸ್ ಕ್ವಶನ್ ಬಂದ್ರೆ, ನಮ್ಗೆ ಮೇನ್ಸ್ ಅಲ್ಲಿ ನಿಮಗೆ ಗೊತ್ತಿರಲಿ,
ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ತಗೋಬಹುದು. ನೀವು ಕನ್ನಡ ತಗೊಂಡ್ರೆ ಪೇಪರ್ ಎ ಪೇಪರ್ ಬಿ ಅಂತ ಇರುತ್ತೆ, ಎಸ್ ಎ ಪೇಪರ್ ಅಂದ್ರೆ ಜಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡಕ್ಕೆ. ನೀವು ಕನ್ನಡ ತಗೊಂಡು ಇಲ್ಲಿ ಕನ್ನಡ ಬರೀಬೇಕು, ಇನ್ನೊಂದು ಪೇಪರ್ ಇಂಗ್ಲಿಷ್ ಇರುತ್ತೆ. ಯಾಕಂದ್ರೆ ಇಂಗ್ಲಿಷ್ ಕೂಡ ನಿಮಗೆ ಕಮ್ಯುನಿಕೇಶನ್ ಪರ್ಪಸ್ ಗೊತ್ತಿದ್ಯಾ ಅಲ್ವಾ, ನಿಮ್ಗೆ ಏನು ನಾರ್ಮಲ್ ಆಗಿ ಏನ್ ಮಾತಾಡಕ್ಕೆ ಕಮ್ಯುನಿಕೇಶನ್ ಗೊತ್ತಿರಬೇಕಲ್ವಾ. ನೀವೆಲ್ಲ ಏನೋ ಪ್ರೊಬೇಷನರಿ ಜಾಬ್ಗಳಿಗೆ ಅಂದ್ರೆ ಒಳ್ಳೆ ಗೆಜೆಟೆಡ್ ಜಾಬ್ ಹೋಗ್ತಾ ಇದೀರಾ ಅಂದ್ರೆ ಯು ಶುಡ್ ನೋ ದಟ್. ಹಾಗಾಗಿ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಇದು ಮಾರ್ಕ್ಸ್ ನಿಮಗೆ ಜಸ್ಟ್ ಪಾಸ್ ಆಗ್ಬೇಕಷ್ಟೇ 33% ತಗೊಂಡು. ಈ ಕನ್ನಡ ತಗೊಂಡಿದ್ರೆ ನೀವು ಲ್ಯಾಂಗ್ವೇಜ್ ಅಪ್ಲೈ ಮಾಡ್ಬೇಕಾದ್ರೆ ಮೆರಿಟ್ ಗೆ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5, ಪೇಪರ್ 6, ಪೇಪರ್ 7 ಇದೆ. ಒಟ್ಟು ನಿಮಗೆ ಟೋಟಲ್ 1750 ಮಾರ್ಕ್ಸ್. ಒಂದೊಂದು 250 ಮಾರ್ಕ್ಸ್ ಇರುತ್ತೆ ಒಂದೊಂದು ಪೇಪರ್. ಪೇಪರ್ 1 ಎಸ್ ಎ ಪೇಪರ್ ಇರುತ್ತೆ. ಈಗ ಕನ್ನಡ ತಗೊಂಡ್ರೆ ಕನ್ನಡದ ಎಸ್ ಎ ಬರಬೇಕು 250 ಮಾರ್ಕ್ಸ್. ನಿಮಗೆ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳಿರ್ತಾನೆ. ಓಕೆ. ಸೊ ಪೇಪರ್ 2 ಬಂದ್ರೆ ನಿಮ್ಗೆ ಜನರಲ್ ಸ್ಟಡೀಸ್, ಜಿ ಎಸ್ ಪೇಪರ್ ಅಂತ ಕರಿತೀವಿ. ಅದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಸೊಸೈಟಿ ಬಗ್ಗೆ ಇರುತ್ತೆ. ಪೇಪರ್ 2 ಬಂದ್ರೆ ನಿಮ್ಗೆ ಕಾನ್ಸ್ಟಿಟ್ಯೂಷನ್, ಪೊಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಬಗ್ಗೆ ಇರುತ್ತೆ. ಪೇಪರ್ 4 ಅಂದ್ರೆ ಜನರಲ್ ಸ್ಟಡೀಸ್ 3 ಬಂದ್ರೆ ಎಕನಾಮಿ ರಿಲೇಟೆಡ್, ಬಯೋಡೈವರ್ಸಿಟಿ, ಎನ್ವೈರನ್ಮೆಂಟ್ ರಿಲೇಟೆಡ್ ಇರುತ್ತೆ. ಪೇಪರ್ 4 ಜಿ ಎಸ್ ಜನರಲ್ ಸ್ಟಡೀಸ್ 4 ಅಂದ್ರೆ ಪೇಪರ್ 5 ತಗೊಂಡ್ರೆ ನಿಮ್ಗೆ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಎಥಿಕ್ಸ್ ಅಂತಂದ್ರೆ ಗೊತ್ತಿದೆಯಲ್ಲ ನಿಮ್ಗೆ, ಅಭಿಕ್ಷಮತೆ. ಸೊ ಇದ್ರ ಸಂಬಂಧಪಟ್ಟಂತೆ. ಇನ್ನು ಪೇಪರ್ 6 ಬಂದು ಆಪ್ಷನಲ್ ಸಬ್ಜೆಕ್ಟ್. ಆಪ್ಷನ್ ಅಲ್ಲಿ 2 ಪೇಪರ್ ಇರುತ್ತೆ. ನೀವು ಯಾವ್ದಾದ್ರು ಒಂದು ಆಪ್ಷನಲ್ ಸಬ್ಜೆಕ್ಟ್ ತಗೋಬೇಕು. ನಿಮ್ಗೆ ಗೊತ್ತಿದೆ KS ಇಂದ ತೆಗ್ದಾಕಿದ್ರೆ ಇವಾಗ, ಆದ್ರೆ ಮೊದಲು KS ಅಲ್ಲಿ ಇತ್ತು, ಆದ್ರೆ ಈಗ UPS ಅಲ್ಲಿ ಇದ್ದೇ ಇದೆ. ಒಂದು ಆಪ್ಷನಲ್ ತಗೋಬೇಕು. 2 ಆಪ್ಷನ್ ಪೇಪರ್ 2 ಪೇಪರ್ ಬರುತ್ತೆ 250, 205 ಮಾರ್ಕ್ಸ್ಗೆ. ಓಕೆ. ಒಂದು ಆಪ್ಷನಲ್ ಸಬ್ಜೆಕ್ಟ್ ತಗೋಬೇಕು. ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಪೇಪರ್ 1, ಪೇಪರ್ 2 ಬರುತ್ತೆ. ಸೊ ನೀವೇನ್ ಆಪ್ಷನಲ್ ಸಬ್ಜೆಕ್ಟ್ ತಗೋತೀರಾ ಪೇಪರ್ 1, ಪೇಪರ್ 2 ಸ್ನೇಹಿತರೆ, ಇಲ್ಲಿ ಪೇಪರ್ 1, ಪೇಪರ್ 2 ಆಪ್ಷನಲ್ ಸಬ್ಜೆಕ್ಟ್ ಏನ್ ತಗೋತೀರಾ, ಇಲ್ಲಿ ನೋಡಿ ಲಿಸ್ಟ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ಸ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್. ಇಲ್ಲಿದೆ, ಯಾವ್ದು ಬೇಕಾದ್ರೂ ತಗೋಬಹುದು. ಅಗ್ರಿಕಲ್ಚರ್ ಇದೆ, ಬಾಟ್ನಿ ಇದೆ, ಕೆಮಿಸ್ಟ್ರಿ ಇದೆ, ಸಿವಿಲ್ ಇದೆ, ಎಕನಾಮಿಕ್ಸ್ ಇದೆ, ಜಿಯಾಲಜಿ ಇದೆ. ಆಪ್ಷನಲ್ ಸಬ್ಜೆಕ್ಟ್ ನಿಮ್ಗೆ ಲಿಟರೇಚರ್ ಆಫ್ ಎನಿ ಒನ್ ಆಫ್ ದ ಲ್ಯಾಂಗ್ವೇಜ್, ಕನ್ನಡ ಲಿಟರೇಚರ್ ತಗೋಬಹುದು. ಕನ್ನಡ ಕೂಡ ಇದೆ. ಯಾಕಂದ್ರೆ 22 ಲ್ಯಾಂಗ್ವೇಜಸ್ ಅಂತ ಏನ್ ಕರೆದು ಶೆಡ್ಯೂಲ್ 8 ಅಲ್ಲಿ, ಸೊ ನಮ್ಮ ಸಂವಿಧಾನದಲ್ಲಿ. ಸೊ ಆ ಲ್ಯಾಂಗ್ವೇಜ್ ಬಗ್ಗೆ ಇದೆ. ಲಾ ಇದೆ, ಹಿಸ್ಟ್ರಿ ಇದೆ, ಸೊಸೈಟಿ, ಸೋಷಿಯಾಲಜಿ ಇದೆ. ಓಕೆ. ಯಾವ್ದು ನಿಮ್ಗೆ ಇದಾಗುತ್ತೆ ಅದನ್ನ ತಗೋಬಹುದು. ಸೊ ಇನ್ನು ಇದ್ರ ಬಗ್ಗೆ ಆಪ್ಷನಲ್ ಯಾವ್ದು ತಗೋಬೇಕು, ನಮ್ ಕೆಪಾಸಿಟಿ ಏನು, ಯಾವ ತರ, ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಸ್ನೇಹಿತರೆ. ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 1, ಪೇಪರ್ 2 2 ಇರುತ್ತೆ. 250, 250 ಮಾರ್ಕ್ಸ್ಗೆ. ಓಕೆ, ಅದು ಗೊತ್ತಿಲ್ಲ. ಇನ್ನು ಕಟ್ ಆಫ್ ಬಗ್ಗೆ ಮಾತಾಡೋಣ ನೋಡಿ. 2020 200ಗೆ ಎಷ್ಟಿತ್ತು ಕಟ್ ಆಫ್ ಅಂತ. ಜನರಲ್ ಸ್ಟಡೀಸ್ಗೆ, ಜನರಲ್ ಮೆರಿಟ್ಗೆ ಎಷ್ಟಿತ್ತು, EWSಗೆ ಎಷ್ಟಿತ್ತು, OBCಗೆ ಎಷ್ಟಿತ್ತು, SC/STಗೆ ಎಷ್ಟಿತ್ತು. 2021 ಕಟ್ ಆಫ್ ನೋಡಿ ಎಷ್ಟಿತ್ತು, 200 ಮಾರ್ಕ್ಸ್ ಕೇಳ್ತಾರೆ. ಅದು ಔಟ್ ಆಫ್ 200 ಕಟ್ ಆಫ್ ಎಷ್ಟು ನಿಂತಿದೆ. ಪ್ರಿಲಿಮ್ಸ್ ಇದೆ 21 ಆಯ್ತಲ್ವಾ. ಮೇನ್ಸ್ ನೋಡಿ 21 ಮೇನ್ಸ್ ನಿಮಗೆ ಎಷ್ಟು ಕಟ್ ಆಫ್ ಇದೆ ನೋಡಿ. ಕಟ್ ಆಫ್ ನಿಮ್ಗೆ ಇಲ್ಲಿ ಮೇನ್ಸ್ ಅಲ್ಲಿ ಎಷ್ಟಿದೆ ನಾನು ನಿಮ್ಗೆ ತೋರಿಸ್ತೇನೆ. ಒಟ್ಟು ಟೋಟಲ್ ಇರೋದು 2025. ಬರೀ ಮೇನ್ಸ್ 1750. ಯಾಕಂದ್ರೆ ಪರ್ಸನಾಲಿಟಿ ಟೆಸ್ಟ್ ಇದೆಯಲ್ಲ, ಇಂಟರ್ವ್ಯೂ ಅಂದ್ರೆ ಪರ್ಸನಾಲಿಟಿ ಟೆಸ್ಟ್ ಅಂತ ಕರಿತೀವಿ. ಇಂಟರ್ವ್ಯೂ ಅಂದ್ರೆ ಇದು 275 ಮಾರ್ಕ್ಸ್. 1750 ಮಾರ್ಕ್ಸ್ ಏನಿದೆ ಅದು ಕಟ್ ಆಫ್ ಇದೆ ಮೇನ್ಸ್. 1750 ಟೋಟಲ್ ಕಟ್ ಆಫ್ ತೋರಿಸ್ತೀನಿ, ಇನ್ನೊಂದಿಟ್ಟು ಬರೀ ನೋಡಿ. 2022ರಲ್ಲಿ ಪ್ರಿಲಿಮ್ಸ್ ಜನರಲ್ಗೆ ಇಷ್ಟ ಆದ್ರೆ ಮೇನ್ಸ್ ಕಟ್ ಆಫ್ 1750ಗೆ, ಇದು 1750 ಪ್ಲಸ್ 250 ಅಲ್ವಾ, ಎಷ್ಟು 1025. ಎಸ್, 275, 1025 ಫೈನಲ್ ಕಟ್ ಆಫ್ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಸೇರಿ. ನೋಡಿ ಎಷ್ಟಿದೆ 2022ರಲ್ಲಿ 748 ಇದೆ 1750ಕ್ಕೆ. 2025ಕ್ಕೆ 960 ಇದೆ. ಓಕೆ, ಇದು 2022. 2021ರಲ್ಲಿ ನೋಡೋದಾದ್ರೆ ಫೈನಲ್ ಕಟ್ ಆಫ್ ನೋಡಿ 953 2025ಕ್ಕೆ. ಮೇನ್ಸ್ ಅಲ್ಲಿ ಬರ್ದಿರೋ ಕಟ್ ಆಫ್ ನೋಡಿ 1750ಕ್ಕೆ. ಪ್ರಿಲಿಮ್ಸ್ ಅಲ್ಲಿ ಬರ್ದಿರೋ ಕಟ್ ಆಫ್ ನೋಡಿ 200ಕ್ಕೆ. ಇದು ಜನರಲ್ ಮೆರಿಟ್, ಇದು EWS, ಇದು OBC, ಇದು SC/ST. ಓಕೆ, ಈ ಕಟ್ ಆಫ್ ಏನಕ್ಕೆ ತೋರಿಸ್ತೀನಿ ಅಂದ್ರೆ ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ ನಿಮಗೆ. ಅಂದ್ರೆ ಇಲ್ಲಿ ನಿಮಗೆ ಡಿಫಿಕಲ್ಟಿ ಲೆವೆಲ್ ಹೆಂಗಿರುತ್ತೆ, ಅರ್ಧಕ್ಕೆ ಅರ್ಧ ತೆಗೆದ್ರೆ ನೀವು, ಅರ್ಧಕ್ಕೆ ಅರ್ಧ ಅಲ್ಲ 40%, 50% ಮಾರ್ಕ್ಸ್ ತೆಗೆದ್ರೆ ನೀವು ಇದರಲ್ಲಿ ಪಾಸ್ ಅಂತ ಅರ್ಥ. ಸೊ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒಂದ್ ಕಡೆ ನೀವು ಖುಷಿನೂ ಪಡ್ಬೋದು, ಇನ್ನೊಂದ್ ಕಡೆ ನೀವು ಹಂಗೆ ಡಿಫಿಕಲ್ಟಿ ಇದೆ ಅನ್ನೋದು ಅರ್ಥ ಮಾಡ್ಕೋಬಹುದು. 40 to 50% ತಗೊಂಡ್ರೆ ಯು ಆರ್ ಥ್ರೂ ಇಟ್ ಅಂತ. 40 to 50% ಮಿನಿ ತೆಗೆದ್ರೆ ಇದಕ್ಕಿಂತ ಹೆಚ್ಚು ತೆಗೆದಿರ್ತಾರೆ. ದಿಸ್ ಇಸ್ ದ ಕಟ್ ಆಫ್ ಅಂದ್ರೆ ಅರ್ಥ ಮಿನಿಮಮ್ ತೆಗ್ದಿರೋರ್ದು ಲಾಸ್ಟ್ ಫೈನಲ್ ಇಟ್ಟಿರೋ ಕಟ್ ಆಫ್. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿರೋದು. ಮತ್ತೆ ಇದ್ರ ರಿಲೇಟೆಡ್ ಬುಕ್ಸ್ ಯಾವ್ದು ಓದ್ಬೇಕು, ನಾನು ಇತ್ತೀಚೆಗೆ KS ಮಾಡಿದ್ದೆ ಒಂದು ನಿಮಗೆ ವಿಡಿಯೋ. ಸೊ ಬುಕ್ಸ್ ಏನಿದೆ ಅಂತ ನೋಡಿ, ಅವೆಲ್ಲ ES ಲೆವೆಲ್ ಬುಕ್ಸ್ ಗಳನ್ನ ನಾನು ಕೊಟ್ಟಿರೋದು. ಅಲ್ಲಿ ಕನ್ನಡ, ಇಂಗ್ಲಿಷ್ 2 ರೀತಿ ಟೈಪ್ ಬುಕ್ಸ್ ಕೊಟ್ಟಿದೆ ಇತ್ತೀಚೆಗೆ. 1 ವೀಕ್ ಬ್ಯಾಕ್, 1 ವೀಕ್ ಅಥವಾ ನಿಮಗೆ 2 ವೀಕ್ಸ್ ಬ್ಯಾಕ್ ಮಾಡಿದೀನಿ. ಚೆಕ್ ಮಾಡಿ ಸ್ನೇಹಿತರೆ, ನಮ್ಮ ಒಂದು ಇದ್ರಲ್ಲಿ ಸಿಗುತ್ತೆ.
ಅಥವಾ ನಮ್ಮ IAS KAS ಅಂತ ಒಂದು ಸಪರೇಟ್ ಬುಕ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ನಮ್ಮ ಒಂದು ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ನಿಮ್ಗೆ ಸಿಗುತ್ತೆ, ಈ ತರದ್ದು ಸಿಗುತ್ತೆ. ಅಲ್ಲಿ ಹೋದ್ರೆ ನಿಮ್ಗೆ ರೀಸೆಂಟ್ ಆಗಿ ಲಾಸ್ಟ್ 2-3 ವರ್ಷದಲ್ಲಿ ನಾನು ಹೆಂಗ್ ಗುರಿ ಇಟ್ಕೋಬೇಕು, ಯಾವ್ದು ಓದ್ಬೇಕು, ಯಾವ ವೆಬ್ಸೈಟ್ ಓದ್ಬೇಕು, ಸಿಲೆಬಸ್ ಹೆಂಗಿರುತ್ತೆ, ಯಾವ್ದು ಇಂಪಾರ್ಟೆಂಟ್, ಯಾವ ಬುಕ್ಸ್ ಗಳು ತಗೊಂಡ್ ಓದ್ಬೇಕು, ಏನ್ ಓದ್ಬೇಕು, ಏನ್ ಮತ್ತೆ ಆಪ್ಷನಲ್ ಹೆಂಗೆ ಚೂಸ್ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿ. ಓಕೆ, ಸೊ ಅದನ್ನು ಕೂಡ ನಾವು ತಾವು ರೆಫರ್ ಮಾಡಬಹುದು. ಎಲ್ಲ ಲಿಂಕ್ ಏನಿದೆ ಆ ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕನ್ನಡದ ಪ್ರಿಪೇರ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.